ಯಲ್ಲಮ್ಮನ ದೇವಸ್ಥಾನಗಳು ಕೇವಲ ಸೌದತ್ತಿ ಬೆಟ್ಟದಲ್ಲಿ ಇಲ್ಲ, ದೇಶದ ನಾನಾ ಭಾಗಗಳಲ್ಲಿ ನೀವು ಕಾಣಬಹುದು. ಅದರಲ್ಲೂ ಮಹಾರಾಷ್ಟ್ರ, ಕರ್ನಾಟಕ ಹಾಗೂ ಆಂಧ್ರ ಪ್ರದೇಶದಲ್ಲಿ ಅತಿ ಹೆಚ್ಚು ಯಲ್ಲಮ್ಮನ ದೇವಸ್ಥಾನಗಳನ್ನ ಹಾಗೂ ಆಕೆಯ ಭಕ್ತರನ್ನ ನೀವು ಕಾಣುತ್ತೀರಾ. ಸೌದತ್ತಿ ಯಲ್ಲಮ್ಮ ಮಹಾರಾಷ್ಟ್ರ ಹಾಗೂ ಉತ್ತರ ಕರ್ನಾಟಕದ ಲಕ್ಷಾಂತರ ಮನೆಗಳ ಮನೆ ದೇವತೆಯಾಗಿದ್ದಾಳೆ. ಆದರೆ 2008 ಮೇ ತಿಂಗಳಲ್ಲಿ ಸೌದತ್ತಿ ಯಲ್ಲಮ್ಮನ ಭಕ್ತರಾದ ಮುನಿಯಪ್ಪ ಸ್ವಾಮೀಜಿಯವರ ಪವಾಡ ಉತ್ತರಾಖಂಡ್ ಪೊಲೀಸ್ ಇಲಾಖೆಯನ್ನೇ ನಡುಗಿಸಿತ್ತು. ಅಷ್ಟಕ್ಕೂ ಆ ಸ್ವಾಮೀಜಿಗಳು ಮಾಡಿದ ಪವಾಡ ಏನಾಗಿತ್ತು? ಯಾಕೆ ಈ ಸ್ವಾಮೀಜಿಯ ಮೇಲೆ ಪೊಲೀಸರು ದಬ್ಬಾಳಿಕೆ ಮಾಡಿದ್ದರು? ಯಾಕೆ ಇದ್ದಕ್ಕಿದ್ದ ಹಾಗೆ ಸ್ವಾಮೀಜಿಗಳು ನಡು ರಸ್ತೆಯಲ್ಲಿಯೇ ತಪಸ್ಸಿಗೆ ಕುಳಿತು ಬಿಟ್ಟಿದ್ದರು? ಈ ಎಲ್ಲ ಅಚ್ಚರಿಯ ಮಾಹಿತಿಯನ್ನ ನೀವು ಸಂಪೂರ್ಣವಾಗಿ ತಿಳಿಯಬೇಕೆಂದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಲೇಬೇಕು. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಆತ್ಮೀಯ ಹಾಗೂ ಅದ್ದೂರಿ ಸ್ವಾಗತ. ಕಲಿಯುಗದಲ್ಲಿ ಯಾವುದೇ ಒಬ್ಬ ವ್ಯಕ್ತಿಗೆ ದೈವ ಶಕ್ತಿ ಬರಬೇಕೆಂದರೆ ಅಂತಹವರಿಗೆ ದೇವಿ ಅಥವಾ ದೇವರ ಕೃಪೆ ಇರಲೇಬೇಕು. ಆ ಒಂದು ಶಕ್ತಿಯಿಂದಲೇ ಭೂಮಿಯ ಮೇಲೆ ಇಂದಿಗೂ ಕೂಡ ಪವಾಡಗಳು ನಡೆಯುತ್ತಿದೆ ಎಂದರೆ ಅದು ದೇವಿಯ ಆಶೀರ್ವಾದವೇ ಸರಿ. ಅದಕ್ಕೆ ಅನ್ನುತ್ತಾರೆ, ಯಲ್ಲಮ್ಮನ ನಂಬಿದವರು ಕೆಟ್ಟವರಿಲ್ಲ. ಯಲ್ಲಮ್ಮನ ಆಶೀರ್ವಾದ ಪವಾಡಗಳು ಈಗಲೂ ಕೂಡ ಈ ಭೂಮಿ ಮೇಲೆ ನಡುತ್ತಾನೆ ಇವೆ ಅಂದರೆ ಅಂತಹ ಪರಮಶಕ್ತಿ ಆ ದೇವತೆ ಸೌದತ್ತಿ ಯಲ್ಲಮ್ಮನ ಆಶೀರ್ವಾದ. ಯಲ್ಲಮ್ಮ ದೇವಿ ದೇವಸ್ಥಾನವು ಸೌದತ್ತಿ ಬಳಿ ಇರುವ ಯಲ್ಲಮ್ಮ ಗುಡ್ಡದಲ್ಲಿ ನೆಲೆ ನಿಂತಿರುವ ದೇವಿಯ ದೇವಾಲಯವಾಗಿದೆ. ಸೌದತ್ತಿಯು ಪ್ರಾಚೀನ ಪಟ್ಟಣವಾಗಿದ್ದು ಇದು ರಟ್ಟ ರಾಜವಂಶರ ಮೊದಲ ರಾಜಧಾನಿಯಾಗಿತ್ತು ಎನ್ನುವ ಉಲ್ಲೇಖ ನಮಗೆ ಇತಿಹಾಸದಿಂದ ತಿಳಿದು ಬರುತ್ತದೆ. ಇದು ಜಮದಗ್ನಿಯ ಹೆಂಡತಿ ಅಂದರೆ ಪರಶುರಾಮನ ತಾಯಿಯಾದ ರೇಣುಕಾ ತಾಯಿಗೆ ಮುಡಿಪಾಗಿರುವಂತಹ ಒಂದು ಅದ್ಭುತ ದೇವಾಲಯವಾಗಿದೆ. ಅವರ ಕಥೆ ಪುರಾಣಗಳನ್ನ ನೀವು ಹಲವಾರು ಬಾರಿ ಕೇಳಿರಬಹುದು. ಇಲ್ಲಿ ಈಕೆಯನ್ನ ರೇಣುಕಾ ದೇವಿ ಅಥವಾ ಯಲ್ಲಮ್ಮ ದೇವಿ ಎಂಬ ಹೆಸರಿನಿಂದ ಪೂಜಿಸಲಾಗುತ್ತದೆ. ಇಲ್ಲಿನ ಯಲ್ಲಮ್ಮ ದೇವಿಯನ್ನ ಕಾಳಿ ದೇವಿಯ ಜೊತೆಗೆ ಗುರುತಿಸಿಕೊಳ್ಳಲಾಗುತ್ತದೆ. ಕಾಳಿ ದೇವಿಯು ದುಷ್ಟರನ್ನು ನಾಶ ಮಾಡುವ, ಶಿಕ್ಷಿಸುವ ಪ್ರಮುಖ ದೇವಿ ಎಂದು ಕರೆಯಲಾಗುತ್ತದೆ. ಆದರೆ ಅವಳು ತನ್ನ ಭಕ್ತರ ಮೇಲೆ ಪ್ರೀತಿ ಮತ್ತು ಆಶೀರ್ವಾದವನ್ನು ನೀಡುವ ಕರುಣಾಮಯಿ ತಾಯಿ ಕೂಡ. ಈ ಅಂಶಗಳಿಂದಲೇ ಆಕೆಯನ್ನ ಸಾವಿರಾರು ಜನರು ಪೂಜಿಸುತ್ತಾರೆ. ಪ್ರತಿನಿತ್ಯ ನೂರಾರು ಯಾತ್ರಿಕರು ಬಹಳ ಭಕ್ತಿಯಿಂದ ದೇವಸ್ಥಾನಕ್ಕೆ ಭೇಟಿ ನೀಡುತ್ತಾರೆ ಮತ್ತು ಈ ದೇವಿಯ ಬಳಿ ಏನೇ ಬೇಡಿಕೊಂಡರೂ ಅದನ್ನ ನೆರವೇರಿಸುತ್ತಾರೆ ಎನ್ನುವ ನಂಬಿಕೆ ಭಕ್ತ ಮಂಡಳಿಯಲ್ಲಿದೆ. ಬನದ ಹುಣ್ಣಿಮೆ, ಭರತ ಹುಣ್ಣಿಮೆ ಎಂಬ 2 ಮಂಗಳಕರ ದಿನಗಳಲ್ಲಿ 10 ಲಕ್ಷಕ್ಕೂ ಹೆಚ್ಚು ಜನರು ಇಲ್ಲಿ ದೇವಸ್ಥಾನಕ್ಕೆ ಭೇಟಿ ಕೊಡುತ್ತಾರೆ. ಈ ಸಂದರ್ಭದಲ್ಲಿ ದೇವಾಲಯದ ರಥಯಾತ್ರೆಯನ್ನು ಕೂಡ ಕೈಗೊಳ್ಳಲಾಗುತ್ತದೆ. ಯಲ್ಲಮ್ಮ ಎಂದ ತಕ್ಷಣ ಎಲ್ಲರ ಮನಸ್ಸಿನಲ್ಲಿಯೂ ಅಲ್ಲಿನ ಜಾತ್ರೆಯೇ ನೆನಪಾಗುತ್ತದೆ. ಯಾಕಂದ್ರೆ ಸೌದತ್ತಿ ಜಾತ್ರೆಯು ಹೆಚ್ಚು ಜನ ಸೇರುವ ಜಾತ್ರೆಗಳಲ್ಲಿ ಒಂದಾಗಿದೆ. ಯಲ್ಲಮ್ಮ ಜಾತ್ರೆಯು ಶಕ್ತಿಯ ರೂಪದಲ್ಲಿರುವ ಸ್ತ್ರೀ ಶಕ್ತಿಯ ಆಚರಣೆಯ ಬಗ್ಗೆ ಹೆಚ್ಚು ಮಹತ್ವವನ್ನ ನೀಡುತ್ತದೆ. ಜಾತ್ರೆಯ ಸಮಯದಲ್ಲಿ ದೇವಾಲಯದ ಗರ್ಭಗುಡಿಯಲ್ಲಿರುವ ಯಲ್ಲಮ್ಮ ದೇವಿಯ ವಿಗ್ರಹವನ್ನು ಮೆರವಣಿಗೆಯಲ್ಲಿ ತೆಗೆದುಕೊಂಡು ಹೋಗಲಾಗುತ್ತದೆ ಮತ್ತು ಅವಳನ್ನು ಶಕ್ತಿ ದೇವತೆ ಎಂದು ಇಲ್ಲಿ ಪೂಜಿಸಲಾಗುತ್ತದೆ. ನವಿಲು ತೀರ್ಥ ಅಣೆಕಟ್ಟಿನಿಂದ ರೂಪುಗೊಂಡ ರೇಣುಕಾ ಸಾಗರವು ಸೌದತ್ತಿಯ ತಗ್ಗು ಪ್ರದೇಶದಲ್ಲಿಯೂ ಹರಿಯುತ್ತದೆ. ಇಲ್ಲಿ ಜೋಗುಳ ಬಾವಿ ಎಂಬ ಇನ್ನೊಂದು ಪವಿತ್ರ ತಾಣವಿದೆ. ಈ ಸ್ಥಳದಲ್ಲಿಯೂ ಒಂದು ದೇವಾಲಯವಿದ್ದು ಭಕ್ತಾದಿಗಳು, ಯಾತ್ರಾರ್ಥಿಗಳು ಯಲ್ಲಮ್ಮ ಬೆಟ್ಟಕ್ಕೆ ಭೇಟಿ ನೀಡುವ ಮೊದಲು ಇಲ್ಲಿ ಪವಿತ್ರ ಸ್ನಾನ ಮಾಡಿ ನಂತರವೇ ಯಲ್ಲಮ್ಮ ತಾಯಿಯ ದರ್ಶನಕ್ಕೆ ಹೋಗುತ್ತಾರೆ. ಸೌದತ್ತಿ ಯಲ್ಲಮ್ಮನ ಭಕ್ತರು ಲಕ್ಷಾಂತರ ಜನರಿದ್ದಾರೆ. ಆದರೆ ತಮ್ಮ ಜೀವನವನ್ನೇ ತಾಯಿಗಾಗಿ ಮುಡಿಪಿಟ್ಟವರು ಕೆಲವು. ಅಂತಹವರಲ್ಲಿ ಮುನಿಯಪ್ಪ ಸ್ವಾಮೀಜಿ ಕೂಡ. ಮುನಿಯಪ್ಪ ಸ್ವಾಮೀಜಿ ಮೂಲತಃ ಹಾವೇರಿ ಜಿಲ್ಲೆಯ ಬಂಕಾಪುರದವರು. ಆದರೆ ಅವರ ಮನೆಯವರು ಹಾಗೂ ತಂದೆ ತಾಯಿ ಹೆಚ್ಚಾಗಿ ಸೌದತ್ತಿ ಯಲ್ಲಮ್ಮನನ್ನ ನೋಡಿಕೊಳ್ಳುತ್ತಿದ್ದರು. ಇದೇ ಕಾರಣ ಚಿಕ್ಕಂದಿನಿಂದಲೇ ತಂದೆ ತಾಯಿಯ ಜೊತೆ ಮುನಿಯಪ್ಪ ಅವರು ದೇವಿಯ ಭಕ್ತಿಯಲ್ಲಿಯೇ ಲೀನವಾಗಿ ಹೋಗಿದ್ದರು. ಇದೇ ಕಾರಣ ಅವರು ತಂದೆ ತಾಯಿಯ ಜೊತೆ ಒಂದು ದೇವಾಲಯದಿಂದ ಇನ್ನೊಂದು ದೇವಾಲಯಕ್ಕೆ ಹೋಗಿ ಸೇವೆಯನ್ನು ಕೂಡ ಮಾಡುತ್ತಿದ್ದರು. ಅವರಿಗೆ ಜೀವನದಲ್ಲಿ ಇದೇ ಕಾರಣ ವೈರಾಗ್ಯವೇ ಬಂದಿತ್ತು ಹಾಗೂ ಅವರು ಸನ್ಯಾಸಿಯಾಗಿ ಹಲವಾರು ಹೆಸರುಗಳನ್ನ ಕೂಡ ಗಳಿಸಿದ್ದರು.
ಇದೇ ರೀತಿ ಮುನಿಯಪ್ಪ ಸ್ವಾಮಿಗಳು ದೇಶದಲ್ಲಿರುವ ನಾನಾ ದುರ್ಗಾ, ಕಾಳಿ, ಯಲ್ಲಮ್ಮನ ದೇವಸ್ಥಾನಗಳಿಗೆ ಹೋಗಿ ಸೇವೆಯನ್ನ ಸಲ್ಲಿಸುತ್ತಿದ್ದರು. ಅದರಲ್ಲೂ ಹೆಚ್ಚಾಗಿ ಸೌದತ್ತಿ ಯಲ್ಲಮ್ಮ, ಹುಲಿಗೆಮ್ಮ, ಜೋಗುಳಾಂಬ, ಚಂದ್ರಗುತ್ತಿ, ಶಿರಸಿ ಮಾರಿಕಾಂಬ, ಬನಶಂಕರಿ ದೇವಸ್ಥಾನಗಳಿಗೆ ಭೇಟಿ ನೀಡುವ ರೂಢಿಯನ್ನು ಮುನಿಯಪ್ಪ ಮಾಡಿಕೊಂಡಿದ್ದರು. ಇದೇ ಕಾರಣ ಅವರಿಗೆ ದೈವಶಕ್ತಿ ಕೂಡ ಒಲಿದಿತ್ತು ಎಂದು ನಂಬಲಾಗಿದೆ. ಇವರು ಹೆಚ್ಚಾಗಿ ಹೈದರಾಬಾದ್ ಹತ್ತಿರ ಇರುವ ಬಾಲ್ಕಂಪೇಟ್ ಯಲ್ಲಮ್ಮ ದೇವಸ್ಥಾನದಲ್ಲಿ ವರ್ಷದ 6 ತಿಂಗಳ ಕಾಲ ಇಲ್ಲಿಯೇ ಕಳೆಯುತ್ತಿದ್ದರು. ಇನ್ನು 6 ತಿಂಗಳ ಕಾಲ ಬೇರೆ ಬೇರೆ ದೇವಸ್ಥಾನಕ್ಕೆ ಹೋಗಿ ಭೇಟಿ ನೀಡುತ್ತಿದ್ದರು. ಮುನಿಯಪ್ಪ ಸ್ವಾಮಿಗಳು ವರ್ಷದಲ್ಲಿ ಒಮ್ಮೆ ತಪ್ಪದೆ ಉತ್ತರಾಖಂಡದಲ್ಲಿರುವ ಚಾರ್ಧಾಮ ಯಾತ್ರೆಯನ್ನು ಕೈಗೊಳ್ಳುತ್ತಿದ್ದರು. ಆದರೆ 2008 ಮೇ ತಿಂಗಳಲ್ಲಿ ಯಲ್ಲಮ್ಮನ ಭಕ್ತರಾದ ಮುನಿಯಪ್ಪ ಸ್ವಾಮೀಜಿಯವರ ಪವಾಡ ಉತ್ತರಾಖಂಡ ಪೊಲೀಸ್ ಇಲಾಖೆಯನ್ನೇ ನಡುಗಿಸಿತ್ತು. ಹೆಚ್ಚಾಗಿ ಹಿಮಾಚಲ ಪ್ರದೇಶ ಮತ್ತು ಉತ್ತರಾಖಂಡಗಳಲ್ಲಿ ಚಾರ್ಧಾಮ ಯಾತ್ರೆಯನ್ನ ಮೇ ತಿಂಗಳಲ್ಲಿ ಕೈಗೊಳ್ಳಲಾಗುತ್ತದೆ. ಇದೇ ಸಮಯದಲ್ಲಿ ಮುನಿಯಪ್ಪ ಸ್ವಾಮಿಗಳು ಕೂಡ ಅಲ್ಲಿಗೆ ಹೋಗುತ್ತಾರೆ. ಮುನಿಯಪ್ಪ ಸ್ವಾಮಿಗಳು ಹೆಚ್ಚಾಗಿ ದೆಹಲಿಯವರೆಗೆ ಬಸ್ ಅಥವಾ ಟ್ರೈನ್ ಮುಖಾಂತರ ಹೋಗಿ ಅಲ್ಲಿಂದ ಪಾದಯಾತ್ರೆಯನ್ನ ಕೈಗೊಳ್ಳುತ್ತಾರೆ. ಆ ವರ್ಷವೂ ಅದೇ ರೀತಿ ಪಾದಯಾತ್ರೆಯ ಮೂಲಕವೇ ಚಾರ್ಧಾಮ್ಗೆ ಹೋಗುತ್ತಿದ್ದರು. ಅದೇ ಸಮಯದಲ್ಲಿ ವಿಶ್ವಾದ್ಯಂತ ಹಾಗೂ ಭಾರತಾದ್ಯಂತ ಚಾರ್ಧಾಮ್ ಯಾತ್ರೆಯನ್ನು ಕೈಗೊಳ್ಳುವ ಭಕ್ತರ ಸಂಖ್ಯೆಯು ಜಾಸ್ತಿಯಾಗಿರುತ್ತದೆ. ಇದೇ ಕಾರಣ ಕಾರುಗಳು, ಟೆಂಪೋ ಟ್ರಾವೆಲ್ಗಳು, ಬಸ್ಸುಗಳು ಹಾಗೂ ಬೈಕ್ಗಳು ದಾರಿಯಲ್ಲಿ ಹೆಚ್ಚು ಓಡಾಡುತ್ತವೆ. ಅದು ಮೇ 28, 2008ನೇ ತಾರೀಕು ಮುನಿಯಪ್ಪ ಸ್ವಾಮಿಗಳು ಜೋಶಿ ಮಠದಿಂದ ಬದ್ರಿನಾಥಕ್ಕೆ ಹೋಗುತ್ತಿದ್ದಂತಹ ಸಮಯ. ಅಂದು ವಾತಾವರಣ ತುಂಬಾನೇ ಚೆನ್ನಾಗಿತ್ತು. ಅದು ಯಾಕೆ ಏನು ಅನಿಸುತ್ತೋ ಗೊತ್ತಿಲ್ಲ. ಮುನಿಯಪ್ಪ ಸ್ವಾಮಿಗಳು ಜೋಶಿ ಮಠದಿಂದ ಬದ್ರಿನಾಥಕ್ಕೆ ಹೋಗುವ ರಸ್ತೆಯ ಮಧ್ಯೆ ತಪಸ್ಸಿಗೆ ಕುಳಿತು ಬಿಡುತ್ತಾರೆ. ಹೀಗೆ ಇದ್ದಕ್ಕಿದ್ದ ಹಾಗೆ ತಪಸ್ಸಿಗೆ ಕೂತ ಮುನಿಯಪ್ಪ ಸ್ವಾಮಿಯನ್ನು ನೋಡಿ ಬಸ್ಸುಗಳು, ಟ್ರಕ್ಗಳು, ಕಾರುಗಳು ಅಲ್ಲೇ ನಿಂತು ಬಿಡುತ್ತವೆ. ಇದೇ ಕಾರಣ 1 ಕಿಲೋಮೀಟರ್ಗಿಂತ ಜಾಸ್ತಿ ಟ್ರಾಫಿಕ್ ಜಾಮ್ ಕೂಡ ಆಗಿಬಿಡುತ್ತದೆ. ಚಾರ್ಧಾಮಿಗೆ ಹೋಗುತ್ತಿದ್ದಂತಹ ಹಲವಾರು ಭಕ್ತರು ಈ ರೀತಿ ಸ್ವಾಮಿಗಳು ರಸ್ತೆ ಮಧ್ಯದಲ್ಲಿ ಕುಳಿತು ತಪಸ್ಸನ್ನು ಮಾಡುತ್ತಿರುವುದನ್ನು ನೋಡಿ ಎಲ್ಲರೂ ಆಶ್ಚರ್ಯಚಕಿತರಾಗುತ್ತಾರೆ. ಹಾಗೂ ಕೆಲವರಿಗೆ ಸಿಟ್ಟು ಕೂಡ ಬರುತ್ತದೆ. ಹೀಗಾಗಿ ಸ್ವಾಮಿಯನ್ನ ಬೈಯಲು ಪ್ರಾರಂಭ ಮಾಡುತ್ತಾರೆ. ನಿಮ್ಮ ಭಕ್ತಿ ಏನೇ ಇದ್ದರೂ ದೇವಸ್ಥಾನದಲ್ಲಿ ಇರಲಿ, ಈ ರೀತಿ ರಸ್ತೆ ಮಧ್ಯೆ ಮಾಡಬೇಡಿ ಎಂದು ಹೇಳುತ್ತಾರೆ. ಹೀಗೆ ಮಾಡುವುದರಿಂದ ಬೇರೆ ಯಾತ್ರಾರ್ಥಿಗಳಿಗೆ ತೊಂದರೆಯಾಗುತ್ತದೆ. ಹೀಗೆ ಜಾಮ್ ಆಗಿದ್ದನ್ನ ಕಂಡ ಉತ್ತರಾಖಂಡ್ ಲೋಕಲ್ ಪೊಲೀಸ್ ಅಲ್ಲಿಗೆ ಬರುತ್ತಾರೆ ಹಾಗೂ ಅವರನ್ನ ಬಲವಂತವಾಗಿ ಅಲ್ಲಿಂದ ಏಳಲು ಹೇಳುತ್ತಾರೆ. ಆದರೆ ಮುನಿಯಪ್ಪ ಸ್ವಾಮಿಗಳು ಯಾವುದೇ ಕಾರಣಕ್ಕೂ ಅಲ್ಲಿಂದ ಏಳುವುದಿಲ್ಲ. ನಾನು ಯಾರನ್ನು ಇಲ್ಲಿಂದ ಮುಂದೆ ಬಿಡುವುದಿಲ್ಲ. ಏನು ಪ್ರಕೃತಿಯ ವಿಕೋಪ ಕಾದಿದೆಯೋ ಗೊತ್ತಿಲ್ಲ. ನನ್ನ ಮಾತಿಗೆ ಬೆಲೆ ಕೊಡಿ. ಮುಂದೆ 2 ಕಿಲೋಮೀಟರ್ ಹೋಗಬೇಡಿ ಹಾಗೂ ನಾನು ಯಾರಿಗೂ ಕೂಡ ಇಲ್ಲಿಂದ ಮುಂದೆ ಹೋಗಲು ಬಿಡುವುದಿಲ್ಲ ಎಂದು ತಾಕೀತು ಮಾಡುತ್ತಾರೆ. ಇದೇ ಕಾರಣ ಅಲ್ಲಿ ದೊಡ್ಡದಾಗಿ ಗದ್ದಲ ಪ್ರಾರಂಭವಾಗುತ್ತದೆ. ಕೊನೆಗೆ ಅಲ್ಲಿ ಆ ಏರಿಯಾದ SP ಕೂಡ ಬರುತ್ತಾರೆ. ಇವನಿಗೆ ಏನೋ ಹುಚ್ಚು ಹೊಡೆದಿರಬೇಕು. ಈ ರೀತಿ ನೀನು ಭವಿಷ್ಯ ನುಡಿಯುವುದರಿಂದ ಯಾವುದು ನಿಜವಾಗುವುದಿಲ್ಲ. ಹೀಗಾಗಿ ಮುನಿಯಪ್ಪ ಸ್ವಾಮಿಯವರನ್ನ ಅಲ್ಲಿಂದ ಏಳಲು ಆ SP ಕೂಡ ವಾರ್ನಿಂಗ್ ಕೊಡುತ್ತಾರೆ. ಅಷ್ಟು ಹೊತ್ತಿಗೆ SP ರುದ್ರನಾಥ್ ಶರ್ಮಾ ಅವರಿಗೆ ಒಂದು ಫೋನ್ ಕಾಲ್ ಬರುತ್ತದೆ. ಆ ಜಾಗದಿಂದ ಮುಂದೆ 2.5 ಕಿಲೋಮೀಟರ್ ದೂರದಲ್ಲಿ ದೊಡ್ಡದೊಂದು ಲ್ಯಾಂಡ್ ಸ್ಲೈಡ್ ಆಗಿ ಒಂದು ಟೆಂಪೋ ಟ್ರಾವೆಲ್ ಆ ಲ್ಯಾಂಡ್ ಸ್ಲೈಡ್ ನಲ್ಲಿ ಸಿಕ್ಕಿ ಹಾಕಿಕೊಂಡಿದೆ ಎಂದು ಹೇಳುತ್ತಾರೆ. ಈ ಮಾತು ಕೇಳುತ್ತಿದ್ದಂತೆಯೇ SP ರುದ್ರನಾಥ್ ಶರ್ಮಾ ಕಾಲು ನಡುಗಲು ಪ್ರಾರಂಭಿಸುತ್ತವೆ. ಒಂದು ವೇಳೆ ಮುನಿಯಪ್ಪ ಸ್ವಾಮಿಗಳು ರಸ್ತೆಯ ಮಧ್ಯೆ ಕೂಡದಿದ್ದರೆ ಇವತ್ತು 100 ಜನ ಸಾವನ್ನಪ್ಪುತ್ತಿದ್ದರು ಎಂದು ಅಲ್ಲಿ ನೆರೆದಿದ್ದ ಜನರಿಗೆ SP ರುದ್ರನಾಥ್ ಶರ್ಮಾ ಹೇಳುತ್ತಾರೆ. ಮುನಿಯಪ್ಪ ಅವರ ದಿವ್ಯ ಶಕ್ತಿ ಕಂಡು ಅಲ್ಲಿ ನೆರೆದಿದ್ದ ಜನರು ಅವರನ್ನ ನಮಸ್ಕರಿಸುತ್ತಾರೆ ಹಾಗೂ ಅವರ ಪವಾಡವನ್ನ ಹಾಗೂ ಅವರ ಚಮತ್ಕಾರವನ್ನ ಎಲ್ಲರೂ ಮೆಚ್ಚಿಕೊಳ್ಳುತ್ತಾರೆ. 2008ರಲ್ಲಿ ಈ ಒಂದು ಘಟನೆ ಉತ್ತರಾಖಂಡ್ನಲ್ಲಿ ದೊಡ್ಡ ಸುದ್ದಿಯನ್ನೇ ಮಾಡಿತ್ತು. ಈ ರೀತಿ ತಮ್ಮ ಚಮತ್ಕಾರದಿಂದ, ತಮ್ಮ ದಿವ್ಯ ಶಕ್ತಿಯಿಂದ 100 ಜನರ ಪ್ರಾಣವನ್ನು ಉಳಿಸಿದ್ದಕ್ಕೆ ಮುನಿಯಪ್ಪ ಸ್ವಾಮಿಗಳಿಗೆ ಅಂದಿನ ಸರ್ಕಾರ ಅವರಿಗೆ ಕೃತಜ್ಞತೆಯನ್ನು ಕೂಡ ಸಲ್ಲಿಸುತ್ತದೆ. ಈಗಲೂ ಕೂಡ ಮುನಿಯಪ್ಪ ಸ್ವಾಮಿಗಳು ಉತ್ತರಾಖಂಡದ ಜೋಶಿ ಮಠದಲ್ಲಿ ನೆಲೆಸಿದ್ದಾರೆ. ಇಂದಿಗೂ ಕೂಡ 100 ಜನರು ಅವರ ಪ್ರವಚನವನ್ನ ಹಾಗೂ ಭವಿಷ್ಯವನ್ನ ಕೇಳುವುದಕ್ಕೆ ಅವರ ಹತ್ತಿರ ಹೋಗುತ್ತಾರೆ. ಮುನಿಯಪ್ಪ ಸ್ವಾಮಿಗಳು ಹಿಂದಿ, ತೆಲುಗು, ಮರಾಠಿ ಹಾಗೂ ಕನ್ನಡವನ್ನ ಮಾತನಾಡುತ್ತಾರೆ.
ನೋಡಿದಿರಾ ಸ್ನೇಹಿತರೆ, ಆ ಸೌದತ್ತಿ ಯಲ್ಲಮ್ಮನ ಪವಾಡಗಳು ಯಾವ ರೀತಿ ದೈವ ಶಕ್ತಿ ಒಬ್ಬ ಸ್ವಾಮೀಜಿಯ ಮೂಲಕ ನೂರಾರು ಜನರ ಜೀವವನ್ನೇ ಉಳಿಸುತ್ತದೆ ಅಂದ್ರೆ ನೀವು ನಂಬಲೇಬೇಕು. ಇಂತಹ ಪವಾಡಗಳು ಈ ಭೂಮಿಯ ಮೇಲೆ ನಡೆಯುತ್ತಾನೆ ಇರುತ್ತವೆ. ಅಂತಹ ಮಾಹಿತಿಯನ್ನು ಬರುವ ಸಂಚಿಕೆಯಲ್ಲಿ ಮತ್ತಷ್ಟು ಕೊಡುತ್ತೇನೆ. ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಜೈ ಯಲ್ಲಮ್ಮ ಎಂದು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.